ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿಯಿಂದ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಈ ರಾಗಿ ಇಡ್ಲಿ ಮಾಡಲಿಕ್ಕೆ ನಿಮಗೆ ರಾಗಿ ಕಾಳು ಬೇಡ, ಅಕ್ಕಿ ಬೇಡ, ಉದ್ದು ಬೇಡ, ಏನು ಬೇಡ. ರಾಗಿ ಹಿಟ್ಟಿನಿಂದ ನೀವು 30 ನಿಮಿಷದಲ್ಲಿ ರುಚಿಯಾಗಿರುವಂತಹ ಇಡ್ಲಿಯನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು ಸಣ್ಣ ಕಪ್ನಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನ ತಗೊಳ್ಳಿ. ಚಿಕ್ಕ ಕಪ್ಪಲ್ಲಿ ನಾನಿಲ್ಲಿ ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ. ತೆಂಗಿನ ತುರಿ ಇಷ್ಟ ಇಲ್ಲದವರು ಹಾಲನ್ನ ತಗೋಬಹುದು. ತೆಂಗಿನ ತುರಿ ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನಂತರ ಅದಕ್ಕೆ ತೆಂಗಿನ ತುರಿ, ರಾಗಿ ಹಿಟ್ಟನ್ನ ಹಾಕಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ತೆಂಗಿನ ತುರಿ ಎಲ್ಲ ಹಾಲು ಬಿಡಬೇಕಲ್ಲ. ತೆಂಗಿನ ತುರಿ ಎಲ್ಲ ಹಾಲು ಬಿಟ್ಟ ನಂತರ ಇದನ್ನ ಜರಡಿ ಹಿಡ್ಕೊಳ್ಬೇಕು, ಅಂದ್ರೆ ಸೋಸ್ಕೊಳ್ಬೇಕು. ಯಾವುದಾದ್ರೂ ಸೋಸುವ ಪಾತ್ರೆಯಲ್ಲಿ ಹಾಕಿ ಸೋಸ್ಕೊಳ್ಳಿ. ಯಾವ ಪಾತ್ರೆಯಲ್ಲಿ ನೀವು ಇಡ್ಲಿಯನ್ನ ಮಿಕ್ಸ್ ಮಾಡ್ತೀರಿ ನೋಡಿ, ಅಂದ್ರೆ ಗ್ಯಾಸಲ್ಲಿ ಇಟ್ಟು ಕಲ್ಸ್ಕೊಳ್ತೀರಿ, ಅದೇ ಪಾತ್ರೆಗೆ ನೀವು ಜರಡಿ ಇಟ್ಕೊಂಡ್ರೆ ಒಳ್ಳೇದು. ಒಂದೇ ಪಾತ್ರೆಯಲ್ಲಿ ಆಗ್ತದೆ. ಇದನ್ನ ಚೆನ್ನಾಗಿ ಹಿಂಡಿ ತೆಗಿಬೇಕು ಹಾಲನ್ನ. ನೀವು ಮಸ್ಲಿನ್ ಬಟ್ಟೆಯಲ್ಲಿ ಕೂಡ ಇದನ್ನ ಹಿಂಡ್ಕೊಳ್ಬಹುದು. ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಈ ತರ ಮಾಡ್ಕೊಳ್ಳಿ, ಜರಡಿ ಹಿಡ್ಕೊಳ್ಬಹುದು. ಹಾಲು ಮಾತ್ರ ಕೆಳಗೆ ಬರ್ತದೆ, ಪಿಂಡಿ ಎಲ್ಲ ಮೇಲೆ ಇರ್ತದೆ. ಇದನ್ನ ಇನ್ನೊಮ್ಮೆ ರುಬ್ಕೊಳ್ಳಿ ನೀರ್ ಹಾಕಿ. ಅಂದ್ರೆ ನೀರಾದ್ರೆ ತೊಂದರೆ ಇಲ್ಲ. ಇನ್ನೊಮ್ಮೆ ನಾನು ರುಬ್ಕೊಂಡು ಸೋಸ್ಕೊಳ್ತಾ ಇದ್ದೇನೆ, ನೋಡ್ಬೋದು ನೀವು. ಇದನ್ನು ಕೂಡ ಜರಡಿ ಹಿಡ್ಕೊಳ್ಳಿ. ಚೆನ್ನಾಗಿ ಹಾಲನ್ನ ತೆಗೆದು ಇಟ್ಕೊಳ್ಬೇಕು. ಈ ರೆಸಿಪಿಯನ್ನ ನೀವು ಮಾಡಿ ತುಂಬಾ ಟೇಸ್ಟ್ ಆಗಿರ್ತದೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೇದು. ಮಾಡ್ಲಿಕ್ಕೂ ಸುಲಭ. ನೀವು ಕಾಳು ತಂದು ಮಾಡ್ಬೇಕಂತಿಲ್ಲ, ಹುಡಿಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಿದ್ದೇನೆ ನೋಡಿ. ಜರಡಿ ಹಿಡ್ಕೊಂಡಾಗಿದೆ, ಹಾಲೆಲ್ಲ ಸೋಸ್ಕೊಂಡಾಗಿದೆ. ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನನಗೆ ಸ್ವೀಟ್ ಸಾಕು. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬಹುದು. ಇದನ್ನು ಬದಿಗಿಡಿ. ನಂತರ ನೀವು ಯಾವುದ್ರಲ್ಲಿ ಇಡ್ಲಿ ಮಾಡ್ಕೊಳ್ಬೇಕು ಆ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನ ಒರೆಸಿ ಇಟ್ಕೊಳ್ಳಿ. ತುಪ್ಪವನ್ನ ಒರೆಸಿ ಬದಿಗಿಡಿ. ಎಲ್ಲ ತಟ್ಟೆ, ಇಲ್ಲಿ ನಾನು ಇಡ್ಲಿ ಗಿಂದಲ್ ಮತ್ತೆ ಕಪ್ಪಲ್ಲಿ ಮಾಡ್ತಾ ಇದ್ದೇನೆ. ನೀವು ತಟ್ಟೆಯಲ್ಲಿ ಕೂಡ ಇದನ್ನ ಹೊಯ್ಬೋದು. ನಾನು ಇಡ್ಲಿ ಮಾಡ್ತಿರೋದ್ರಿಂದ ಇಡ್ಲಿ ಪಾತ್ರೆಗೆ ತುಪ್ಪವನ್ನ ಒರೆಸಿ ಇಟ್ಕೊಳ್ತಾ ಇದ್ದೇನೆ. ಇದನ್ನ ಬದಿಗಿಡಿ. ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಒಂದು 3 ಸ್ಪೂನ್ ಅಷ್ಟು ಕಾರ್ನ್‌ಫ್ಲೋರ್ ಅನ್ನ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಅಷ್ಟು ಕಾರ್ನ್‌ಫ್ಲೋರ್ ತಕೊಂಡು ಇದನ್ನ ನೀರ್ ಹಾಕಿ ಕಲ್ಸ್ಕೊಳ್ಬೇಕು. ಗಂಟುಗಳಿಲ್ಲದ ರೀತಿಯಲ್ಲಿ ಕಲ್ಸಿಟ್ಕೊಳ್ಬೇಕು. ಅಂದ್ರೆ ನಾವಿಲ್ಲಿ ಕಾರ್ನ್‌ಫ್ಲೋರ್ ಇದು ಸ್ಲರಿಯನ್ನ ಮಾಡ್ಕೊಂಡಿರುವುದು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಲ್ಸಿಟ್ಕೊಂಡಿದ್ದೇನೆ ಅಂತ. ನಂತರ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ನೋಡಿ, ತೆಂಗಿನಕಾಯಿ, ಹಾಲು, ರಾಗಿ ಹಿಟ್ಟು, ಬೆಲ್ಲ. ಇದನ್ನ ಚೆನ್ನಾಗಿ ಒಮ್ಮೆ ಕಲ್ಸ್ಕೊಳ್ಳಿ. ಬೆಲ್ಲ ಎಲ್ಲ ಕರಗ್ಲಿ. ಇಲ್ಲಾಂದ್ರೆ ನೀವು ಬೆಲ್ಲವನ್ನ ನೀರ್ ಮಾಡಿ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಬಹುದು. ಎರಡೆರಡು ಕೆಲಸ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ. ಇದನ್ನ ಈಗ ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮ್ ಅಲ್ಲಿ ನೀವು ತಿರುಗಿಸ್ತಾ ಇರಬೇಕು. ಇದೊಂದೇ ಕೆಲಸ ಇರೋದು ಇದರಲ್ಲಿ. ಲೋ ಫ್ಲೇಮ್ ಅಲ್ಲೇ ಇಟ್ಟು ಕಲ್ಸ್ಕೊಳ್ಳಿ. ಯಾಕಂದ್ರೆ ದೊಡ್ಡ ಫ್ಲೇಮ್ ಅಲ್ಲಿ ಇಟ್ರೆ ನೀವು ಇದು ಗಂಟುಗಳಾಗ್ತದೆ, ಮತ್ತೆ ನಿಮ್ಗೆ ಏನ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗೆ ರುಚಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳಿ. ನಂತರ ಚೆನ್ನಾಗಿ ಕಲಿಸ್ತಾ ಇರಿ. ಕೈ ಬಿಡದೆ ಕಲಿಸ್ಬೇಕು. ಕೈ ಬಿಟ್ರೆ ಗಂಟುಗಳಾಗ್ತದೆ, ಅಡಿ ಹಿಡಿಲೂಬಹುದು. ಬೆಲ್ಲ ಹಾಕೊಂಡಿದ್ದೇವೆ, ಆದ್ರಿಂದ ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಸ್ಟೀಲ್ ಪಾತ್ರೆಯಲ್ಲಿ ಆದ್ರೆ ಇನ್ನೂ ಜಾಗ್ರತೆ ಇಟ್ಕೊಳ್ಬೇಕು, ಅಡಿ ಹಿಡಿತದೆ. ಈ ರೆಸಿಪಿಯನ್ನ ನೋಡುವ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹೊಸ ಹೊಸ ರೆಸಿಪೀಸ್ ಹಾಕಿದ್ರೆ ತಕ್ಷಣಕ್ಕೆ ನಿಮಗೆ ನೋಡ್ಬೋದು. ಇಲ್ಲಿ ಸ್ವಲ್ಪ ದಪ್ಪ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಸ್ಲರಿ ಕಲ್ಸಿಟ್ಕೊಂಡಿದ್ದೇನೆ ನೋಡಿ, ಕಾರ್ನ್‌ಫ್ಲೋರ್ ಇದು. ಅದನ್ನ ಹಾಕಿ ಕೈ ಬಿಡದೆ ನೀವು ಕಲಿಸ್ಬೇಕು. ಈಗ ಗಟ್ಟಿ ಆಗ್ತದೆ. ಅದಕ್ಕೆ 1 ನಿಮಿಷ ಕೂಡ ನೀವು ಸೌಟನ್ನ ಮೇಲೆತ್ಬೇಡಿ, ಸುತ್ತಾ ಇರಬೇಕು, ಅಂದ್ರೆ ತಿರುಗಿಸ್ತಾ ಇರಬೇಕು. ನೋಡ್ಬೋದು ಎಷ್ಟು ಬೇಗ ದಪ್ಪ ಆಗ್ತದೆ ಅಂತ. ಆದ್ರೆ ಇಡ್ಲಿಯನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ಇಷ್ಟಪಡ್ತೀರಾ. ನೋಡಿ ಯಾವ ತರ 1 ಡ್ರಾಪ್ಸ್ ಬೀಳ್ತಾ ಇದೆ. ಇಷ್ಟು ಗಟ್ಟಿ ಆಗ್ಬೇಕು. ಇನ್ನು ಸ್ವಲ್ಪ ಗಟ್ಟಿ ಆದ್ರೂ ತೊಂದರೆ ಇಲ್ಲ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು
ತುಪ್ಪವನ್ನ ಆಡ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದಷ್ಟು ತುಪ್ಪ ಹಾಕೋಬಹುದು. ಡಯಟ್ ಮಾಡುವವರು ತುಪ್ಪ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ದಪ್ಪ ಆಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ ತುಪ್ಪ ಹಾಕಿದ್ರೆ. ಒಂಥರ ಶೈನಿಂಗ್ ಶೈನಿಂಗ್ ಅಂತ ಅನಿಸ್ತದೆ. ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಗ್ಯಾಸ್ ಮೇಲೇನೆ ಇದ್ದಿದ್ದು. ಲೋ ಫ್ಲೇಮಲ್ಲೇ ಬೇಯ್ತಾ ಇದೆ. ಹಾಗೆ ನೀವು ಯಾವ ಊರಿಂದ ಈ ರೆಸಿಪಿಯನ್ನ ನೋಡ್ತಿದ್ದೀರಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೂ ಗೊತ್ತಾಗ್ತದೆ ಎಲ್ಲೆಲ್ಲಿ ಅವ್ರು ನೋಡ್ತೀರಿ ಅಂತ. ಈಗ ಆಗಿದೆ. ನಾನಿದನ್ನ ಚಿಕ್ಕ ಚಿಕ್ಕ ಇಡ್ಲಿ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇಡ್ಲಿ ಗಿಂದಲ್ಗೆ ಹಾಕ್ತಾ ಇದ್ದೇನೆ. 3 ಇಡ್ಲಿ ಗಿಂದಲ್ಗೆ ಹಾಕ್ತಾ ಇದ್ದೇನೆ. ಇದನ್ನ ನೀವು ಫ್ರಿಡ್ಜಲ್ಲಿ ಇಡ್ಬೋದು ಅಥವಾ ಹೊರಗೆ ಇಟ್ಟು ಕೂಡ ತಣಿಸ್ಬೋದು. ನಾನು ಇದನ್ನ ಫ್ರಿಡ್ಜಲ್ಲಿ ಇಟ್ಟು ತೋರಿಸ್ತಾ ಇದ್ದೇನೆ. ಅಂದ್ರೆ ಕೂಲ್ ಆಗಿದೆ. ಮೇಲ್ಗಡೆ ನೀವು ತುಪ್ಪ ಒರೆಸ್ಕೊಳ್ಬೋದು. ಸುಲಭವಾಗಿ ನೀವು ಇದನ್ನ ತೆಗೆದುಕೊಳ್ಬೋದು. ಅಂದ್ರೆ ಇಡ್ಲಿಯನ್ನ ಪಾತ್ರೆಯನ್ನ ಮಗುಚಿ ಹಾಕಿ ಇದ್ರೆ ಸಾಕು. ಅಷ್ಟು ಸುಲಭವಾಗಿ ಇಡ್ಲಿ ಬರ್ತದೆ. ನೋಡ್ಬೋದು ನೀವು ಯಾವ ತರ ನಾನಿಲ್ಲಿ ಹಾಕ್ತಾ ಇದ್ದೇನೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ. ತಿಂದ್ರೆ ಹೇಗಿರ್ಬಹುದಲ್ವಾ? ನೀವು ಒಮ್ಮೆ ಇದನ್ನ ಮಾಡಿ ನೋಡಿ. ನಾನಿಲ್ಲಿ ಚೂರಿಯಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಯಾವ ರೀತಿ ಪೀಸ್ ಬರ್ತದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯ್ತಿದು. ನೋಡಿ ಯಾವ ರೀತಿ ಬಂದಿದೆ. ಫ್ರಿಡ್ಜಲ್ಲಿ ಇಟ್ಟು ತಿಂದ್ರೆ ಈ ಸೆಕೆಗೆ ಅಂತೂ ತುಂಬಾ ಖುಷಿ ಆಗ್ತದೆ. ಬೇಡ ಅಂತ ಹೇಳಿದ್ರೆ ನೀವು ಹೊರಗೆ ಇಟ್ಟು ಇದನ್ನ ತಿನ್ಕೊಳ್ಬಹುದು. ಚಮಚದಲ್ಲಿ ಕೂಡ ಯಾವ ರೀತಿ ಬರ್ತಿದೆ ನೋಡಿ. ಈ ರೆಸಿಪಿಯನ್ನ ಟ್ರೈ ಮಾಡಿ. ನಿಮ್ಗೆ ಖಂಡಿತವಾಗೂ ಇಷ್ಟ ಆಗ್ತದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ಹೇಗನ್ಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್.